ಹಸಿರು ಬೆಟ್ಟಗಳು ಮತ್ತು ಹೊಳೆಯುವ ನೀಲಿ ಸರೋವರಗಳ ನಡುವೆ ಇರುವ ಒಂದು ಸಣ್ಣ ಪಟ್ಟಣದಲ್ಲಿ ಬ್ರಿಟಿಷ್ ಸೈಕ್ಲಿಂಗ್ ತಂಡ ಎಂದು ಕರೆಯಲ್ಪಡುವ ಸೈಕ್ಲಿಂಗ್ ತಂಡ ವಾಸಿಸುತ್ತಿತ್ತು. ಈಗ ಸುಮಾರು ಒಂದು ಶತಮಾನದವರೆಗೆ ಈ ತಂಡವು ಇತರರ ನೆರಳಿನಲ್ಲಿ ಹೋರಾಡುತ್ತಿದೆ ಎಂದು ತೋರುತ್ತದೆ. ಯಾವಾಗಲೂ ಹಿನ್ನೆಲೆಯಲ್ಲಿ ಅವರು ಆಳವಾಗಿ ಬಯಸಿದ ಶ್ರೇಷ್ಠತೆಯನ್ನು ಎಂದಿಗೂ ಸಾಧಿಸಲಿಲ್ಲ. ಅವರು ಸಾಹಸದ ಕನಸುಗಳನ್ನು ಹೊಂದಿದ್ದರು, ರೇಸ್ಗಳನ್ನು ಗೆಲ್ಲುವ ಮತ್ತು ಪದಕಗಳನ್ನು ಗಳಿಸುವ ಕನಸುಗಳನ್ನು ಹೊಂದಿದ್ದರು. ಆದರೆ ಆ ಕನಸುಗಳು ರಾತ್ರಿಯ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳಂತೆ ಸುಂದರವಾದ ಆದರೆ ದೂರದಂತೆಯೇ ಸಾಮಾನ್ಯವಾಗಿ ಕೈಗೆಟುಕುವುದಿಲ್ಲ. ಡೇವ್ ಬ್ರೈಲ್ಸ್ಪೋರ್ಡ್ ಎಂಬ ವ್ಯಕ್ತಿ ಚಿತ್ರವನ್ನು ಪ್ರವೇಶಿಸಿದಾಗ ಎಲ್ಲವೂ ಬದಲಾಯಿತು. ದೃಢಸಂಕಲ್ಪ ಮತ್ತು ಹೊಸತನದ ಸಿಂಚನದಿಂದ ತುಂಬಿದ ದೃಷ್ಟಿಯೊಂದಿಗೆ ಈ ಸೈಕ್ಲಿಂಗ್ ತಂಡವನ್ನು ಮುನ್ನಡೆಸಲು ಅವರನ್ನು ನೇಮಿಸಲಾಯಿತು. ಡೇವ್ ಭವ್ಯವಾದ ಸನ್ನೆಗಳನ್ನು ಹುಡುಕುವವರಲ್ಲ, ಬದಲಿಗೆ ಅವರು ಕಡಿಮೆ ಲಾಭಗಳ ಒಟ್ಟುಗೂಡಿಸುವಿಕೆ ಎಂದು ಕರೆಯುವ ಸರಳವಾದ ತತ್ವಶಾಸ್ತ್ರವನ್ನು ನಂಬಿದ್ದರು. ಪದವು ದೊಡ್ಡ ಮತ್ತು ಸಂಕೀರ್ಣವೆಂದು ತೋರುತ್ತದೆ, ಆದರೆ ಇದು ಮೂಲಭೂತವಾಗಿ ಸಣ್ಣ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ತಂಡದ ಪ್ರತಿಯೊಬ್ಬ ಸದಸ್ಯರು ಪ್ರತಿದಿನ ಸ್ವಲ್ಪಮಟ್ಟಿಗೆ ಉತ್ತಮಗೊಳ್ಳಲು ಸಾಧ್ಯವಾದರೆ ಆ ಸಣ್ಣ ಬದಲಾವಣೆಗಳು ಸ್ಮಾರಕಕ್ಕೆ ಸೇರ್ಪಡೆಯಾಗುತ್ತವೆ ಎಂದು ಅವರು ನಂಬಿದ್ದರು. ತಂಡವು ಈ ಹೊಸ ವಿಧಾನವನ್ನು ಸ್ವೀಕರಿಸುತ್ತಿದ್ದಂತೆ ಏನೋ ಮಾಂತ್ರಿಕ ಸಂಭವಿಸಿದೆ. ಅವರು ಚಿಕ್ಕ ವಿಷಯಗಳಿಗೆ ಗಮನ ಕೊಡಲು ಪ್ರಾರಂಭಿಸಿದರು. ಅವರು ತರಬೇತಿ ನೀಡಿದ ರೀತಿ, ಅವರು ತಿನ್ನುವ ಆಹಾರ, ಅವರು ಸವಾರಿ ಮಾಡಿದ ನಿರ್ದಿಷ್ಟ ಬೈಕುಗಳು ಸಹ. ಪ್ರತಿ ಸಣ್ಣ ವರ್ಧನೆಯೂ ಗಮನಾರ್ಹ ವ್ಯತ್ಯಾಸವನ್ನು ಮಾಡಲು ಪ್ರಾರಂಭಿಸಿತು. ಅವರ ಅಭ್ಯಾಸದ ಫಲಿತಾಂಶಗಳು ಅರಳಿದವು. ದೀರ್ಘ, ಕಠಿಣ ಚಳಿಗಾಲದ ನಂತರ ಹೂವುಗಳು ಅಂತಿಮವಾಗಿ ಅರಳುತ್ತವೆ. 2008ರಲ್ಲಿ ಉರುಳಿದಾಗ ಬ್ರಿಟಿಷ್ ಸೈಕ್ಲಿಂಗ್ ತಮ್ಮ ತಲೆಗಳನ್ನು ಮೇಲಕ್ಕೆತ್ತಿ ಮತ್ತು ಉತ್ಸಾಹದಿಂದ ಹೃದಯಗಳನ್ನು ಬಡಿದುಕೊಂಡು ಒಲಿಂಪಿಕ್ ಕ್ರೀಡಾಕೂಟವನ್ನು ಪ್ರವೇಶಿಸಿದರು. ಅವರು ಕೇವಲ ಭಾಗವಹಿಸಲಿಲ್ಲ, ಅವರು ಜಗತ್ತನ್ನು ಬಿರುಗಾಳಿಯಿಂದ ತೆಗೆದುಕೊಂಡರು. ತಂಡವು 2007 ಮತ್ತು 2017ರ ನಡುವೆ ನಂಬಲಾಗದ 178 ವಿಶ್ವ ಚಾಂಪಿಯನ್ಷಿಪ್ಗಳು ಮತ್ತು 66 ಒಲಿಂಪಿಕ್ ಅಥವಾ ಪ್ಯಾರಾಲಿಂಪಿಕ್ ಚಿನ್ನದ ಪದಕಗಳನ್ನು ಒಳಗೊಂಡಂತೆ ಬೆರಗುಗೊಳಿಸುವ ಪದಕಗಳ ಸುಳಿಯಲ್ಲಿ ತತ್ತರಿಸುವ ಮೂಲಕ ವಿಜಯಶಾಲಿಯಾಯಿತು. ರಾತ್ರಿ. ಆದರೆ ಇದು ಕೇವಲ ಪದಕಗಳ ಬಗ್ಗೆ ಅಲ್ಲ. 2012ರ ಟೂರ್ ಡೆ ಫ್ರಾನ್ಸ್ನಲ್ಲಿ ಬ್ರಾಡ್ಲಿ ವಿಗ್ಗಿನ್ಸ್ ಎಂಬ ಸೈಕ್ಲಿಸ್ಟ್ ಇತಿಹಾಸವನ್ನು ನಿರ್ಮಿಸಿದಾಗ ವಿಶೇಷ ಕ್ಷಣವಿತ್ತು. ಈ ಪ್ರತಿಷ್ಠಿತ ರೇಸನ್ನು ಗೆದ್ದ ಮೊದಲ ಬ್ರಿಟಿಷ್ ಸೈಕ್ಲಿಸ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಚೀರ್ಸ್ ಗುಡುಗುಗಳಂತೆ ಬೀದಿಗಳಲ್ಲಿ ಪ್ರತಿಧ್ವನಿಸಿತು ಮತ್ತು ಆ ಕ್ಷಣದಲ್ಲಿ ತಂಡದ ಪ್ರತಿಯೊಬ್ಬ ಸದಸ್ಯರು ವೈಫಲ್ಯದ ಭಾರವನ್ನು ತಮ್ಮ ಭುಜಗಳಿಂದ ಶಾಶ್ವತವಾಗಿ ಎತ್ತುತ್ತಾರೆ ಎಂದು ಭಾವಿಸಿದರು. ಈ ರೂಪಾಂತರದ ರಹಸ್ಯ ಸಾಸ್ ಕಾಲಾನಂತರದಲ್ಲಿ ಸಂಯೋಜನೆಗೊಳ್ಳುವ ಸಣ್ಣ ಅಭ್ಯಾಸಗಳ ಪರಿಣಾಮಗಳಲ್ಲಿದೆ. ಯಾರಾದರೂ ಪ್ರತಿದಿನ ಕೇವಲ 1% ಸುಧಾರಿಸಿದರೆ ಅವರು ವರ್ಷದ ಅಂತ್ಯದ ವೇಳೆಗೆ ಸುಮಾರು 37 ಪಟ್ಟು ಉತ್ತಮವಾಗುತ್ತಾರೆ. ಅದನ್ನು ಕಲ್ಪಿಸಿಕೊಳ್ಳಿ. ಜನರು ಅದ್ಭುತ ಬದಲಾವಣೆಗಳನ್ನು ಬಯಸುತ್ತಿರುವಾಗ ನಿಜವಾದ ಮ್ಯಾಜಿಕ್ ಪ್ರಾಪಂಚಿಕ ದಿನನಿತ್ಯದ ಪ್ರಗತಿಯಲ್ಲಿ ಸಂಭವಿಸುತ್ತದೆ. ಸತತವಾಗಿ 3 ದಿನಗಳ ಕಾಲ ಜಿಮ್ಗೆ ಹೋಗುವುದು ನಿಮ್ಮನ್ನು ಕ್ರೀಡಾಪಟುವಾಗಿ ಪರಿವರ್ತಿಸುವುದಿಲ್ಲ ಎಂಬಂತೆ ಸಣ್ಣ ಅಭ್ಯಾಸಗಳ ನಿರಂತರ ಅಭ್ಯಾಸವು ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಬಹುದು. ಯಶಸ್ಸು ಸರಳ ರೇಖೆಯಲ್ಲಿ ನಡೆಯುತ್ತದೆ ಎಂದು ಜನರು ಸಾಮಾನ್ಯವಾಗಿ ತಪ್ಪಾಗಿ ನಂಬುತ್ತಾರೆ, ಆದರೆ ವಾಸ್ತವದಲ್ಲಿ ಇದು ಏರಿಳಿತಗಳಿಂದ ತುಂಬಿದ ಅಂಕುಡೊಂಕಾದ ರಸ್ತೆಯಾಗಿದೆ. ಯಾವುದೇ ಪ್ರಯತ್ನದ ಆರಂಭಿಕ ಹಂತಗಳು, ಬೈಕು ಸವಾರಿ ಮಾಡಲು ಕಲಿಯುವುದು, ವಿಸ್ಮಯಕಾರಿಯಾಗಿ ದುರ್ಬಲವಾಗಿ ಅನುಭವಿಸಬಹುದು, ಒಂದು ರೀತಿಯ ನಿರಾಶೆಯ ಕಣಿವೆ. ಆದರೆ ಅದನ್ನು ನಂಬಿರಿ ಅಥವಾ ಇಲ್ಲ, ಆ ಸಣ್ಣ ಬದಲಾವಣೆ, ಒಂದು ಹಂತದ ಬದಲಾವಣೆಯು ದೊಡ್ಡ ಸರಣಿ ಪ್ರತಿಕ್ರಿಯೆಯನ್ನು ಉಂಟುಮಾಡಬಹುದು. ಒಮ್ಮೆ ನೀವು ಆ ಆರಂಭಿಕ ಹಂತವನ್ನು ಭೇದಿಸಿದಾಗ ಸಾಮಾನ್ಯವಾಗಿ ಸುಪ್ತ ಸಾಮರ್ಥ್ಯದ ಪ್ರಸ್ಥಭೂಮಿ ಎಂದು ಕರೆಯಲಾಗುತ್ತದೆ. ನೀವು ಜಗತ್ತುವ ರಾತ್ರಿಯ ಯಶಸ್ಸು ಎಂದು ಕರೆಯುವಿರಿ. ಮ್ಯಾಜಿಕ್ ಸಂಭವಿಸುತ್ತದೆ. ಯಶಸ್ಸಿನ ಪ್ರಯಾಣವು ಅಡೆತಡೆಗಳಿಲ್ಲದೆ ಇರುವುದಿಲ್ಲ. ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸುವುದು ಬೃಹತ್ ಹಳೆಯ ಓಕ್ ಮರವನ್ನು ಕಿತ್ತುಹಾಕಲು ಪ್ರಯತ್ನಿಸುತ್ತಿರುವಂತೆ ಅನಿಸುತ್ತದೆ. ಇದು ಸಾಧ್ಯವೇ? ಸಾಮಾನ್ಯವಾಗಿ ಅಭ್ಯಾಸಗಳು ರೆಕ್ಕೆಗಳಿಗಿಂತ ಹೆಚ್ಚು ಸಂಕೋಲೆಗಳಂತೆ ಅನುಭವಿಸಬಹುದು. ಕ್ರೀಡಾ ಜಗತ್ತಿನಲ್ಲಿ ನಿಸ್ಸಂದೇಹವಾಗಿ ಉತ್ತಮ ಸ್ಕೋರ್ನೊಂದಿಗೆ ಮುಗಿಸುವ ಗುರಿಯು ನಿಸ್ಸಂದೇಹವಾಗಿ ಆ ಸ್ಕೋರ್ಬೋರ್ಡ್ನಲ್ಲಿ ಮಾತ್ರ ಫಿಕ್ಸಿಂಗ್ ಮಾಡುವುದರಿಂದ ದಿನದಿಂದ ದಿನಕ್ಕೆ ನಡೆಯುತ್ತಿರುವ ಸುಧಾರಣೆಯ ಸುಂದರ ಪ್ರಕ್ರಿಯೆಗೆ ನೀವು ಕುರುಡಾಗಬಹುದು. ಗುರಿಗಳಿಗೆ ಒಂದು ಉದ್ದೇಶವಿದೆ. ಅವರು ದಿಕ್ಕನ್ನು ಹೊಂದಿಸುತ್ತಾರೆ, ಆದರೆ ಆ ಗುರಿಗಳ ಸುತ್ತಲೂ ನೀವು ನಿರ್ಮಿಸುವ ವ್ಯವಸ್ಥೆಗಳು ಮತ್ತು ದಿನಚರಿಗಳು ಪ್ರಗತಿಯನ್ನು ಸಾಧಿಸಲು ಅತ್ಯುನ್ನತವಾಗಿವೆ.
ಮುಂದಿನ ಮೈಲಿಗಲ್ಲನ್ನು ಬೆನ್ನಟ್ಟುವುದು ಹೆಚ್ಚಾಗಿ ಸಂತೋಷವನ್ನು ಮುಂದೂಡುತ್ತದೆ. ಇದು ತೊಂದರೆದಾಯಕ ಸಂದಿಗ್ಧತೆಯನ್ನು ಸೃಷ್ಟಿಸುತ್ತದೆ, ಅಲ್ಲಿ ಗುರಿಯನ್ನು ಸಾಧಿಸುವುದು ಯಶಸ್ಸಿನ ಏಕೈಕ ಮಾರ್ಗವೆಂದು ಭಾವಿಸುತ್ತದೆ. ವೈಫಲ್ಯವನ್ನು ವೈಯಕ್ತಿಕ ನಿರಾಶೆಯಾಗಿ ನೋಡುವುದು ಸುಲಭವಾಗುತ್ತದೆ. ಆದರೂ ನೆನಪಿಡಿ, ಗುರಿಗಳನ್ನು ಹೊಂದಿಸುವ ಗುರಿಯು ಆಟವನ್ನು ಆಡುವುದಾಗಿದೆ. ಕಟ್ಟಡ ವ್ಯವಸ್ಥೆಗಳು ಎಂದರೆ ನೀವು ಜೀವಿತಾವಧಿಯಲ್ಲಿ ಆಟವಾಡಬಹುದು. ಸಮಯ ಕಳೆದಂತೆ ಬ್ರಿಟಿಷ್ ಸೈಕ್ಲಿಂಗ್ ತಂಡವು ಪ್ರತಿದಿನವೂ ಸ್ವಲ್ಪ ಉತ್ತಮವಾಗುವ ಕಲ್ಪನೆಯನ್ನು ಸ್ವೀಕರಿಸಿತು. ಗಿಡಕ್ಕೆ ನೀರು ಹಾಕಿದ ಹಾಗೆ, ತಾಳ್ಮೆ ಮತ್ತು ಕಾಳಜಿಯೊಂದಿಗೆ ಸಣ್ಣ ಕ್ರಿಯೆಗಳು ಸಾಧನೆಗಳ ವಿಶಾಲವಾದ ಉದ್ಯಾನದಲ್ಲಿ ಸಂಗ್ರಹಗೊಂಡವು. ಆದರೂ ಅಭ್ಯಾಸಗಳ ಸ್ವಭಾವವು ಸಂಕೀರ್ಣವಾಗಿದೆ. ಅವು ನಿಮ್ಮನ್ನು ಶ್ರೇಷ್ಠತೆಯ ಕಡೆಗೆ ಎಳೆಯಬಹುದು ಅಥವಾ ನಿಮ್ಮನ್ನು ಸಾಧಾರಣತೆಗೆ ತಳ್ಳಬಹುದು. ಉತ್ತಮ ಅಭ್ಯಾಸಗಳ ಬಂಧದ ಪರಿಣಾಮವು ಮಾನಸಿಕ ಜಾಗವನ್ನು ಮುಕ್ತಗೊಳಿಸುತ್ತದೆ, ಅದನ್ನು ಜೀವನದ ಇತರ ಕ್ಷೇತ್ರಗಳಿಗೆ ಮೀಸಲಿಡಬಹುದು. ತಂಡವು ಪ್ರವರ್ಧಮಾನಕ್ಕೆ ಬಂದಂತೆ ಅವರು ಎದುರಿಸಿದ ಎಲ್ಲರಿಗೂ ಒಳ್ಳೆಯವರಾಗುವ ಶಕ್ತಿಯ ಬಗ್ಗೆ ಅವರು ಕಲಿತರು. ದಯೆಯ ಸಣ್ಣ ಕಾರ್ಯಗಳು ವ್ಯಾಪಕವಾದ ಸಂಪರ್ಕಗಳ ಜಾಲವನ್ನು ಸೃಷ್ಟಿಸಲು ಪ್ರಾರಂಭಿಸಿದವು, ಅವರ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನವನ್ನು ಸಮೃದ್ಧಗೊಳಿಸಿದವು. ಸವಾಲುಗಳ ಜಗತ್ತಿನಲ್ಲಿ ಆರಂಭಿಕ ಹಂತಗಳು ಸಾಮಾನ್ಯವಾಗಿ ಸಾಧಾರಣವಾಗಿ ಕಂಡುಬರುತ್ತವೆ, ಆದರೆ ಸ್ವಲ್ಪ ಹೊಂದಾಣಿಕೆ, ಹ್ಯಾಂಡಲ್ಬಾರ್ಗಳಲ್ಲಿನ ಕೋನ ಬದಲಾವಣೆಯಂತಹ ಸೂಕ್ಷ್ಮವಾದ ಏನಾದರೂ ಸಹ ಆಳವಾದ ಸುಧಾರಣೆಗಳಿಗೆ ಕಾರಣವಾಗಬಹುದು. ಆದಾಗ್ಯೂ ಒಂದು ಕ್ಯಾಚ್ ಇದೆ. ಪ್ರಯತ್ನಗಳ ಫಲಿತಾಂಶಗಳು ಹೆಚ್ಚಾಗಿ ವಿಳಂಬವಾಗುತ್ತವೆ. ನಿಮ್ಮ ಶ್ರಮದ ಫಲವು ಗೋಚರಿಸುವ ಮೊದಲು ಇದು ತಿಂಗಳುಗಳು, ವರ್ಷಗಳು ತೆಗೆದುಕೊಳ್ಳಬಹುದು. ಸೋರುತ್ತಿರುವ ನಲ್ಲಿಯನ್ನು ಸರಿಪಡಿಸಿದಂತೆ ಇದ್ದಕ್ಕಿದ್ದಂತೆ ಅಣೆಕಟ್ಟು ಒಡೆದುಹೋಗುವವರೆಗೆ ಪ್ರಗತಿಯು ನಿಧಾನವಾಗಿ ತೋರುತ್ತದೆ ಮತ್ತು ನೀವು ಯಶಸ್ಸಿನ ಕ್ಯಾಸ್ಕೇಡ್ನೊಂದಿಗೆ ಇದ್ದೀರಿ. ಕೆಟ್ಟ ಅಭ್ಯಾಸಗಳನ್ನು ಮುರಿಯುವುದು ಬೆದರಿಸುವುದು, ಇದು ಪ್ರಾಚೀನ ಮರವನ್ನು ಬೇರುಸಹಿತ ಕಿತ್ತುಹಾಕುವಂತೆ ಮಾಡುತ್ತದೆ. ಆದರೂ ಹೊಸ ಅಭ್ಯಾಸವನ್ನು ನಿರ್ಮಿಸುವುದು ಕೇವಲ ಒಂದು ದಿನದಲ್ಲಿ ಅದನ್ನು ತೆಗೆದುಕೊಳ್ಳುತ್ತದೆ. ಪ್ರತಿ ಕ್ರೀಡೆಯ ಮೂಲತತ್ವವು ಉತ್ತಮ ಸ್ಕೋರ್ ಅನ್ನು ಸುರಕ್ಷಿತವಾಗಿರಿಸುವುದು, ಆದರೆ ಇಡೀ ಆಟದ ಸ್ಕೋರ್ಬೋರ್ಡ್ ಅನ್ನು ದಿಟ್ಟಿಸುವುದರಲ್ಲಿ ಅರ್ಥವಿಲ್ಲ. ಬದಲಾಗಿ ಗಮನವು ಗುರಿಗಳಿಂದ ಆ ಗುರಿಗಳನ್ನು ತಲುಪುವಂತೆ ಮಾಡುವ ವ್ಯವಸ್ಥೆಗಳಿಗೆ ಬದಲಾಗಬೇಕು. ಸಾಧಿಸುವ ಬಯಕೆಯು ನಮ್ಮನ್ನು ಆಲೋಚನಾ ಮಾದರಿಯಲ್ಲಿ ಸಿಲುಕಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವಲ್ಲಿ ಹೋರಾಟವೂ ಅಡಗಿದೆ, ಅಲ್ಲಿ ನಾವು ಮುಂದಿನ ಮಹತ್ವದ ಮೈಲಿಗಲ್ಲು ತನಕ ಸಂತೋಷವನ್ನು ವಿಳಂಬಗೊಳಿಸುತ್ತೇವೆ. ಒಂದು ಗುರಿಯು ಕೇವಲ ಗುರಿಯಾಗಿದೆ, ಆದರೆ ವ್ಯವಸ್ಥೆಯು ನಿರಂತರ ಪ್ರಯಾಣವಾಗಿದೆ. ಪ್ರಗತಿಯು ಗೆಲ್ಲಲು ಮ್ಯಾರಥಾನ್ ಅಲ್ಲ, ಇದು ಆಚರಿಸಬೇಕಾದ ಪ್ರಯಾಣ. ಮತ್ತು ಪ್ರಯಾಣದ ಕುರಿತು ಹೇಳುವುದಾದರೆ, ಪ್ರತಿ ಸುಧಾರಣೆಯು ದೀರ್ಘಾವಧಿಯಲ್ಲಿ ಎಣಿಕೆಯಾಗುತ್ತದೆ, ಕ್ರಮೇಣ ನಿಮ್ಮ ಕೌಶಲ್ಯಗಳನ್ನು ಮಾತ್ರವಲ್ಲದೆ ನಿಮ್ಮ ಗುರುತನ್ನು ಮರುರೂಪಿಸುತ್ತದೆ. ಕೆಟ್ಟ ಅಭ್ಯಾಸಗಳು ಒಳ್ಳೆಯವುಗಳಂತೆಯೇ ಪ್ರಬಲವಾಗಬಹುದು, ಕೆಲವೊಮ್ಮೆ ನಿಮ್ಮ ಕಷ್ಟದಿಂದ ಗಳಿಸಿದ ಲಾಭಗಳನ್ನು ಹಾಳುಮಾಡುತ್ತದೆ. ಸ್ವಲ್ಪ ಸಮಯದ ನಂತರ ನಿಮ್ಮ ಬೈಕು ಸವಾರಿ ಮಾಡುವುದನ್ನು ನೆನಪಿಟ್ಟುಕೊಳ್ಳಲು ಸ್ನೇಹಪರ ನಡ್ಜ್ ನಿಮಗೆ ಸಹಾಯ ಮಾಡುವಂತೆಯೇ ಅಭ್ಯಾಸಗಳಿಗೆ ಸ್ಫೂರ್ತಿ ಮತ್ತು ಗಮನ ಬೇಕು. ನಿಮ್ಮ ಕಾರ್ಯಗಳ ಮೂಲಕ ನಿಮ್ಮ ಗುರುತನ್ನು ನಿರ್ಮಿಸಲಾಗಿದೆ ಎಂಬ ಕಲ್ಪನೆಯು ತಂಡದೊಂದಿಗೆ ಆಳವಾಗಿ ಪ್ರತಿಧ್ವನಿಸಿತು. ಬ್ರಿಯಾನ್ ಕ್ಲಾರ್ಕ್ ಎಂಬ ಉದ್ಯಮಿ ತನ್ನ ಉಗುರುಗಳನ್ನು ಅಗಿಯುವ ಕಥೆಯನ್ನು ಪರಿಗಣಿಸಿ. ಅವನು ನಿಲ್ಲಿಸಲು ನಿರ್ಧರಿಸಿದಾಗ ಅವನು ತನ್ನ ಉಗುರುಗಳನ್ನು ನೋಡಿಕೊಳ್ಳುವುದರಲ್ಲಿ ಹೆಮ್ಮೆಪಡಲು ಪ್ರಾರಂಭಿಸಿದನು. ಸ್ಥೈರ್ಯ ಹರಡಿತು ಮತ್ತು ಪ್ರೇರಣೆ ಹೆಚ್ಚಾಯಿತು. ನೀವು ನೋಡಿ, ನಾವು ಪೂರ್ವನಿಯೋಜಿತ ನಂಬಿಕೆಗಳೊಂದಿಗೆ ಹುಟ್ಟಿಲ್ಲ. ಪ್ರತಿ ಕನ್ವಿಕ್ಷನ್ ನಮ್ಮ ಬಗ್ಗೆ, ಪ್ರತಿ ಅಭಿಪ್ರಾಯ ನಮ್ಮ ಅನುಭವದ ಉತ್ಪನ್ನಗಳು. ಪ್ರತಿಯೊಂದು ಕ್ರಿಯೆಯು ನಾವು ಯಾರಾಗಬೇಕೆಂದು ಬಯಸುತ್ತೇವೆ ಎಂಬುದಕ್ಕೆ ಸ್ವಲ್ಪ ಮತಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ನೀವು ಹೊಸ ವ್ಯಕ್ತಿಯಾಗಲು ಬಯಸಿದರೆ, ನೀವು ಅಭಿವೃದ್ಧಿ ಹೊಂದುತ್ತಿರುವಿರಿ ಎಂದು ಹೇಳುವ ಪುರಾವೆಗಳೊಂದಿಗೆ ಪ್ರಾರಂಭಿಸಿ. ಇದು ಶಕ್ತಿಯುತ ಚಕ್ರವಾಗುತ್ತದೆ. ಪ್ರತಿಯೊಂದು ಸಣ್ಣ ಗೆಲುವು ನಿಮಗೆ ಪ್ರತಿಫಲವನ್ನು ನೀಡುವುದಲ್ಲದೆ ನಿಮ್ಮ ಮೇಲಿನ ನಂಬಿಕೆಯನ್ನು ಕಲಿಸುತ್ತದೆ. ನಿಮ್ಮ ಅಭ್ಯಾಸಗಳು ನಿಮ್ಮ ಗುರುತನ್ನು ಮಾರ್ಫ್ ಮಾಡುತ್ತದೆ ಮತ್ತು ಗುರುತಿನ ಆಕಾರವು ನಿಮ್ಮ ಅಭ್ಯಾಸಗಳ ಮೇಲೆ ಪ್ರಭಾವ ಬೀರುತ್ತದೆ. ಇದು ಭವ್ಯವಾದ ನೃತ್ಯವಾಗಿದೆ, ನಿಮ್ಮ ಸಾರವನ್ನು ಪರಿವರ್ತಿಸುವ ಸಾಮರಸ್ಯದ ವಿನಿಮಯವಾಗಿದೆ. ಈ ಎಲ್ಲ ಯಶಸ್ಸು ಕೇವಲ ಹ್ಯಾಕ್ಗಳು ಮತ್ತು ಶಾರ್ಟ್ಕಟ್ಗಳನ್ನು ಅನ್ವಯಿಸುವುದರ ಬಗ್ಗೆ ಅಲ್ಲ ಎಂಬ ಆಳವಾದ ತಿಳುವಳಿಕೆಗೆ ಕಾರಣವಾಗುತ್ತದೆ. ಇದು ನಂಬಿಕೆಗಳನ್ನು ಮರುಹೊಂದಿಸುವ ನಿರಂತರ ಅನ್ವೇಷಣೆಯಾಗಿದೆ, ನಿಮ್ಮ ಗುರುತನ್ನು ಪೋಷಿಸುತ್ತದೆ ಮತ್ತು ಕಾಲಾನಂತರದಲ್ಲಿ ಸಕಾರಾತ್ಮಕ ಅಭ್ಯಾಸಗಳನ್ನು ಉಳಿಸಿಕೊಳ್ಳುತ್ತದೆ. ಚೆನ್ನಾಗಿ ಪುನರಾವರ್ತಿತ ಮಧುರದಂತೆ ಅಭ್ಯಾಸದ ಮೂಲಕ ಅಭ್ಯಾಸಗಳು ರೂಪುಗೊಳ್ಳುತ್ತವೆ, ಸ್ವಯಂಚಾಲಿತವಾಗುತ್ತವೆ.
ಪ್ರತಿ ಬಾರಿ ನೀವು ಸಮಸ್ಯೆಯನ್ನು ಪದೇ ಪದೇ ನಿಭಾಯಿಸಿದಾಗ ನಿಮ್ಮ ಮೆದುಳು ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತದೆ, ಪ್ರತಿಕ್ರಿಯೆಯನ್ನು ಪ್ರತಿಫಲಿತವಾಗಿ ಪರಿವರ್ತಿಸುತ್ತದೆ, ಬೈಕು ಸವಾರಿ ಮಾಡುವಂತೆ. ಈ ಅಭ್ಯಾಸದ ರಚನೆಯು ನಿಮ್ಮ ಮನಸ್ಸನ್ನು ಕ್ರಿಯೆಗೆ ಸಜ್ಜುಗೊಳಿಸುತ್ತದೆ, ಅದನ್ನು ಬೇರೆಡೆ ಕೇಂದ್ರೀಕರಿಸಲು ಮುಕ್ತಗೊಳಿಸುತ್ತದೆ. ಪ್ರಕ್ರಿಯೆಯು 4 ಪ್ರಮುಖ ಅಂಶಗಳನ್ನು ಒಟ್ಟಿಗೆ ನೇಯ್ಗೆ ಮಾಡುತ್ತದೆ: ಕ್ಯೂ, ಕಡುಬಯಕೆ, ಪ್ರತಿಕ್ರಿಯೆ ಮತ್ತು ಪ್ರತಿಫಲ. ಒಂದು ಹೆಜ್ಜೆಯಿಂದ ಇನ್ನೊಂದಕ್ಕೆ ನಿಮ್ಮನ್ನು ಮಾರ್ಗದರ್ಶಿಸುವ ಸುಗಮ ಲಯದಂತೆ ಇದನ್ನು ಕಲ್ಪಿಸಿಕೊಳ್ಳಿ. ಪ್ರತಿಯೊಂದು ಭಾಗವು ಸರಪಳಿಯಲ್ಲಿ ಲಿಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ, ಅದು ನಿಮ್ಮನ್ನು ಪ್ರಗತಿಯಲ್ಲಿರಿಸುತ್ತದೆ, ಮುಂದುವರಿಯಲು ಪ್ರೇರಣೆ ನೀಡುತ್ತದೆ. ಈಗ ಯಂತ್ರಶಾಸ್ತ್ರದಲ್ಲಿ ಕಳೆದು ಹೋಗಬೇಡಿ, ನಿಮ್ಮ ಪ್ರಯೋಜನಕ್ಕಾಗಿ ಈ ಕಾನೂನುಗಳನ್ನು ಬಳಸಿಕೊಳ್ಳಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಮೊದಲ ಹೆಜ್ಜೆ ಅರಿವಿನ ಬಗ್ಗೆ ನಿಮ್ಮ ಅಭ್ಯಾಸಗಳಿಗೆ ಗಮನ ಕೊಡುವುದು. ಪ್ರತಿಯೊಬ್ಬರಿಗೂ ಅಭ್ಯಾಸಗಳಿವೆ, ಅವರು ನಮ್ಮ ದೈನಂದಿನ ಕ್ರಿಯೆಗಳನ್ನು ನಾವು ಗಮನಿಸದೆಯೇ ನಿರ್ದೇಶಿಸುತ್ತಾರೆ. ನೀವು ಏನು ಮಾಡುತ್ತಿದ್ದೀರಿ ಮತ್ತು ಏಕೆ ಎಂದು ಅರಿತುಕೊಳ್ಳುವುದರೊಂದಿಗೆ ಬದಲಾವಣೆಯ ಕಲೆ ಪ್ರಾರಂಭವಾಗುತ್ತದೆ. ಹ್ಯಾಬಿಟ್ಸ್ ಸ್ಕೋರ್ಕಾರ್ಡ್ ಅನ್ನು ರಚಿಸಿ, ಅಲ್ಲಿ ನಿಮ್ಮ ದೈನಂದಿನ ಕ್ರಿಯೆಗಳನ್ನು ನೀವು ಪರಿಶೀಲಿಸುತ್ತೀರಿ. ಒಳ್ಳೆಯ ಅಭ್ಯಾಸಗಳ ಪಕ್ಕದಲ್ಲಿ ಪ್ಲಸ್ ಮತ್ತು ಕೆಟ್ಟ ಅಭ್ಯಾಸಗಳ ಪಕ್ಕದಲ್ಲಿ ಮೈನಸ್ ಹಾಕಿ. ನಿಮ್ಮ ನಡವಳಿಕೆಗಳನ್ನು ಗುರುತಿಸಲು ಮತ್ತು ಸರಿಪಡಿಸಲು ಇದು ಸರಳವಾದ ಆದರೆ ಶಕ್ತಿಯುತ ಸಾಧನವಾಗಿದೆ. ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸುವಲ್ಲಿ ಅತ್ಯಂತ ನಿರ್ಣಾಯಕ ಹಂತವೆಂದರೆ ಅರಿವು, ಸುಪ್ತಾವಸ್ಥೆಯನ್ನು ಮತ್ತೆ ಜಾಗೃತಗೊಳಿಸುವುದು. ಆಲೋಚನೆಗಳನ್ನು ಪದಗಳಾಗಿ ಪರಿವರ್ತಿಸುವುದರಿಂದ ಸ್ಪಷ್ಟತೆ ಬರುತ್ತದೆ. ಉದಾಹರಣೆಗೆ, ಅಭ್ಯಾಸವನ್ನು ಸೂಚಿಸುವುದು ಮತ್ತು ಹೆಸರಿಸುವುದು ಗಮನಾರ್ಹ ವ್ಯತ್ಯಾಸವನ್ನು ಮಾಡಬಹುದು. ಮೌಖಿಕ ಕ್ರಿಯೆಗಳಿಂದ ಅವು ಸ್ಪಷ್ಟವಾಗುತ್ತವೆ. ಸ್ಪಷ್ಟ ಉದ್ದೇಶಗಳನ್ನು ಹೊಂದಿಸುವುದು ಸಹ ನಿರ್ಣಾಯಕವಾಗಿದೆ. ನಿಮ್ಮ ಹೊಸ ಅಭ್ಯಾಸವನ್ನು ಯಾವಾಗ ಮತ್ತು ಎಲ್ಲಿ ಅಭ್ಯಾಸ ಮಾಡುತ್ತೀರಿ ಎಂಬುದನ್ನು ಮುಂಚಿತವಾಗಿ ನಿರ್ಧರಿಸಿ. ಸ್ಪಷ್ಟತೆಯು ಪ್ರೇರಣೆಯನ್ನು ಹೆಚ್ಚಿಸುತ್ತದೆ, ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತದೆ. ತಮ್ಮ ನಿಜವಾದ ಅಡಚಣೆಯು ಅನಿಶ್ಚಿತತೆಯಾಗಿದ್ದಾಗ ಜನರು ಪ್ರೇರಣೆಯ ಕೊರತೆಯನ್ನು ಭಾವಿಸುತ್ತಾರೆ, ಆಗಾಗ್ಗೆ ಎಡವಿ ಬೀಳುತ್ತಾರೆ. ಮತ್ತೊಂದು ಉಪಯುಕ್ತ ವಿಧಾನವೆಂದರೆ ಅಭ್ಯಾಸವನ್ನು ಪೇರಿಸುವುದು. ಈ ತಂತ್ರವು ಹೊಸ ಅಭ್ಯಾಸಗಳನ್ನು ಅಸ್ತಿತ್ವದಲ್ಲಿರುವ ಅಭ್ಯಾಸಗಳಿಗೆ ಲಿಂಕ್ ಮಾಡುತ್ತದೆ, ಲೌಕಿಕವನ್ನು ಅರ್ಥಪೂರ್ಣವಾಗಿ ಪರಿವರ್ತಿಸುತ್ತದೆ. ಉದಾಹರಣೆಗೆ, ನೀವು ಪ್ರತಿದಿನ ಬೆಳಿಗ್ಗೆ ಹಲ್ಲುಜ್ಜಿದ ನಂತರ ನೀವು 2 ನಿಮಿಷಗಳ ಕಾಲ ಧ್ಯಾನ ಮಾಡಲು ನಿರ್ಧರಿಸಬಹುದು. ಇದು 2 ಕ್ರಿಯೆಗಳ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತದೆ. ಅಭ್ಯಾಸಗಳನ್ನು ನಿಜವಾಗಿಯೂ ಬೆಳೆಸಲು ಅವುಗಳನ್ನು ಸ್ಪಷ್ಟವಾಗಿ ಮಾಡಿ. ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಸೂಚನೆಗಳು ಗಮನ ಸೆಳೆಯುತ್ತವೆ. ಅಭ್ಯಾಸದ ರಚನೆಯಲ್ಲಿ ಪರಿಸರವು ಪ್ರಮುಖ ಪಾತ್ರ ವಹಿಸುತ್ತದೆ. ನಡವಳಿಕೆಗಳನ್ನು ಸರಳಗೊಳಿಸುವ ಪರಿಣಾಮಕಾರಿ ಆಯ್ಕೆಗಳನ್ನು ಮಾಡುವುದು, ಅವುಗಳನ್ನು ನಿಮ್ಮ ದೈನಂದಿನ ಲಯಕ್ಕೆ ತರುವುದು. ದೃಶ್ಯ ಸೂಚನೆಗಳು ಶಕ್ತಿಯುತವಾಗಿವೆ. ನಿಮ್ಮ ಹೊಸ ಅಭ್ಯಾಸವನ್ನು ಅಂಟಿಸಲು ನೀವು ಬಯಸಿದರೆ, ಜ್ಞಾಪನೆಗಳು ನಿಮ್ಮನ್ನು ಸುತ್ತುವರೆದಿವೆ ಎಂದು ಖಚಿತಪಡಿಸಿಕೊಳ್ಳಿ. ಅಲ್ಲದೆ, ಪ್ರತಿ ಅಭ್ಯಾಸಕ್ಕಾಗಿ ಮನೆಯನ್ನು ರಚಿಸುವುದನ್ನು ಪರಿಗಣಿಸಿ. ಎಲ್ಲವನ್ನೂ ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವುದು ರಚನೆಯನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ. ವಸ್ತುವಿನ ಬಳಕೆ ಮತ್ತು ಅಭ್ಯಾಸಗಳ ತನಿಖೆಗಳು ಆಸಕ್ತಿದಾಯಕ ಸತ್ಯಗಳನ್ನು ಅನಾವರಣಗೊಳಿಸಿದವು. ವ್ಯಸನದೊಂದಿಗೆ ಹೋರಾಡಿದ ಅನೇಕರು ಪ್ರಲೋಭನೆಯಿಂದ ದೂರವಿರುವುದನ್ನು ಕಂಡುಕೊಂಡ ನಂತರ ನಿಯಂತ್ರಣವನ್ನು ಮರಳಿ ಪಡೆಯುವಲ್ಲಿ ಯಶಸ್ವಿಯಾದರು. ಬಲವಾದ ಪರಿಸರ ಮತ್ತು ಉತ್ತಮ ಆಯ್ಕೆಗಳು ಹಾನಿಕಾರಕ ಅಭ್ಯಾಸಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ. ಪ್ರಮುಖ ಟೇಕ್ಅವೇ ಎಂದರೆ ಅಭ್ಯಾಸಗಳನ್ನು ರೂಪಿಸಬಹುದು. ನಿಮ್ಮ ಪರಿಸರವನ್ನು ನೀವು ತಿರುಚಿದರೆ, ಕೆಟ್ಟ ಅಭ್ಯಾಸಗಳ ಸುಳಿವುಗಳಿಗೆ ಒಡ್ಡಿಕೊಳ್ಳುವುದನ್ನು ಕಡಿತಗೊಳಿಸಬಹುದು ಮತ್ತು ಸಕಾರಾತ್ಮಕ ಅಭ್ಯಾಸಗಳ ಸುತ್ತಲೂ ಆಕರ್ಷಕವಾದ ಮನವಿಯನ್ನು ನೇಯ್ಗೆ ಮಾಡಿದರೆ ನಿಮಗೆ ಯಶಸ್ಸಿನ ಉತ್ತಮ ಅವಕಾಶವಿದೆ. ಆದರೆ ನೆನಪಿಡಿ, ಅಭ್ಯಾಸಗಳು ಸಂಪೂರ್ಣ ಇಚ್ಛಾಶಕ್ತಿಯಿಂದ ಮಾತ್ರ ರೂಪುಗೊಂಡಿಲ್ಲ, ಅವುಗಳಿಗೆ ಎಚ್ಚರಿಕೆಯ ಪರಿಗಣನೆ ಮತ್ತು ಚಿಂತನಶೀಲತೆಯ ಅಗತ್ಯವಿರುತ್ತದೆ. ಬದಲಾವಣೆಯ ಅಗತ್ಯಕ್ಕೆ ವಿರುದ್ಧವಾಗಿ ತೂಗುವ ಸಂತೋಷದ ರೂಪಗಳು ಯಶಸ್ವಿ ರೂಪಾಂತರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಕೆಲವೊಮ್ಮೆ ಅಭ್ಯಾಸವನ್ನು ಮರುಹೊಂದಿಸುವುದು ಕಡಿಮೆ ಬೆದರಿಸುವುದು. ವ್ಯಾಯಾಮವನ್ನು ಪ್ರಯಾಸಕರವಾಗಿ ನೋಡುವ ಬದಲು ಬಲಶಾಲಿಯಾಗುವ ಉತ್ಸಾಹವನ್ನು ಸ್ವೀಕರಿಸಿ. ಪ್ರತಿಯೊಂದು ಕ್ರಿಯೆಯು ಎಷ್ಟೇ ಚಿಕ್ಕದಾಗಿದ್ದರೂ ನೀವು ಇರಲು ಬಯಸುವ ವ್ಯಕ್ತಿಯ ಕಡೆಗೆ ನಿಮ್ಮನ್ನು ತಳ್ಳುತ್ತದೆ. ಪ್ರತಿಯೊಂದು ಅಭ್ಯಾಸವು ಅಪೇಕ್ಷಿತ ಸ್ಥಿತಿಗೆ ಸಂಪರ್ಕಿಸುತ್ತದೆ, ಆದರೆ ಆಳವಾದ ಆಧಾರವಾಗಿರುವ ಅಗತ್ಯಗಳನ್ನು ಪೂರೈಸುತ್ತದೆ.
ಪ್ರಜ್ಞಾಪೂರ್ವಕ ಪ್ರತಿಬಿಂಬದ ಮೂಲಕ ನೀವು ಸವಾಲಿನ ಅಭ್ಯಾಸಗಳ ಬಗ್ಗೆ ಗ್ರಹಿಕೆಗಳನ್ನು ಮರುರೂಪಿಸಬಹುದು, ಅವುಗಳನ್ನು ಹೊರೆಯಾಗಿಲ್ಲ ಆದರೆ ಸಂತೋಷಕರ ಸವಾಲುಗಳಾಗಿ ಸಲ್ಲಿಸಬಹುದು. ಮುಂದೆ ಮತ್ತು ಮೇಲಕ್ಕೆ ನಿಮ್ಮ ಅಭ್ಯಾಸಗಳ ಮೂಲಕ ನೀವು ಪ್ರಯಾಣಿಸುತ್ತೀರಿ. ಪ್ರತಿದಿನವೂ ಸಣ್ಣ ಆದರೆ ಪರಿಣಾಮಕಾರಿ ಆಯ್ಕೆಗಳನ್ನು ಮಾಡಲು ಅವಕಾಶವಿದೆ. ಯಾವುದೇ ಅಭ್ಯಾಸವನ್ನು ಮಾಸ್ಟರಿಂಗ್ ಮಾಡುವ ಮೊದಲ ಹೆಜ್ಜೆ ಪುನರಾವರ್ತನೆಯಲ್ಲಿ ತೊಡಗಿಸಿಕೊಳ್ಳುವುದು ಪರಿಪೂರ್ಣತೆಯಲ್ಲ. ಯಶಸ್ವಿ ಅಭ್ಯಾಸ ರಚನೆಯ ಪ್ರಯಾಣವು ಅಭ್ಯಾಸವನ್ನು ಒಳಗೊಂಡಿರುತ್ತದೆ, ಕೇವಲ ಯೋಜನೆ ಅಲ್ಲ. ಅದನ್ನು ಸುಲಭಗೊಳಿಸುವ ಕಲೆ, ಮಾರ್ಗವನ್ನು ಸುಗಮಗೊಳಿಸುವುದು, ಅದನ್ನು ಅನುಸರಿಸಲು ಎರಡನೆಯ ಸ್ವಭಾವವನ್ನು ಖಚಿತಪಡಿಸುತ್ತದೆ. ಕಾರ್ಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವ ಮೂಲಕ ಮತ್ತು ಬದ್ಧತೆಯ ಸಾಧನಗಳನ್ನು ಬಳಸಿಕೊಳ್ಳುವ ಮೂಲಕ ನಿಮ್ಮ ಭವಿಷ್ಯವನ್ನು ಸಲೀಸಾಗಿ ರೂಪಿಸಲು ಸಾಧ್ಯವಿದೆ. ಇಂದು ನೀವು ತೆಗೆದುಕೊಳ್ಳುವ ಹೆಜ್ಜೆಗಳು ನಾಳೆಗೆ ಅಡಿಪಾಯವನ್ನು ಹಾಕುತ್ತವೆ. ಇಂದಿನ ನಿರ್ಧಾರವು ಸುಂದರವಾದ ಸಾಮರಸ್ಯದ ನಾಳೆಗೆ ಕಾರಣವಾಗಬಹುದು. ಮೊದಲೇ ಹೇಳಿದಂತೆ, ತಕ್ಷಣದ ಪ್ರತಿಫಲಗಳ ಸಮತೋಲನ ಅತ್ಯಗತ್ಯ. ನಿಮ್ಮ ಮೆದುಳು ತ್ವರಿತ ತೃಪ್ತಿಯಿಂದ ಅಭಿವೃದ್ಧಿ ಹೊಂದುತ್ತದೆ. ನಿಮ್ಮ ಅನುಕೂಲಕ್ಕಾಗಿ ಇದನ್ನು ಬಳಸಿ. ಕೆಟ್ಟ ಅಭ್ಯಾಸಗಳನ್ನು ಅನಾಕರ್ಷಕತೆಯಿಂದ ತುಂಬುವ ಮಾರ್ಗಗಳನ್ನು ಕಂಡುಕೊಳ್ಳುವಾಗ ಒಳ್ಳೆಯ ಅಭ್ಯಾಸಗಳಿಗಾಗಿ ಈಗಿನಿಂದಲೇ ನೀವೇ ಪ್ರತಿಫಲ ನೀಡಿ. ಉತ್ತಮ ಅಭ್ಯಾಸವನ್ನು ರೂಪಿಸುವಲ್ಲಿ ತಕ್ಷಣದ ಯಶಸ್ಸನ್ನು ಅನುಭವಿಸಲು ಪ್ರಯತ್ನಿಸಿ. ಅಭ್ಯಾಸ ಟ್ರ್ಯಾಕರ್ ಅನ್ನು ಬಳಸುವುದನ್ನು ಪರಿಗಣಿಸಿ. ಇದು ಸರಳ ರೆಕಾರ್ಡ್ ಕೀಪಿಂಗ್ ಎಂದು ಅನಿಸಬಹುದು, ಆದರೂ ಪ್ರಗತಿಯನ್ನು ನೋಡುವುದು ಗಮನಾರ್ಹವಾಗಿ ತೃಪ್ತಿಕರ ಮತ್ತು ತಿಳಿವಳಿಕೆ ನೀಡುತ್ತದೆ. ಪ್ರತಿಬಿಂಬವು ನಿರ್ಣಾಯಕವಾಗಿದೆ. ನೀವು ಏನು ಮಾಡಿದ್ದೀರಿ ಎಂಬುದನ್ನು ಪರಿಶೀಲಿಸಲು ಸಮಯ ತೆಗೆದುಕೊಳ್ಳಿ, ನಿಮ್ಮ ಕೋರ್ಸನ್ನು ಸರಿಪಡಿಸಿ ಮತ್ತು ನಿಮ್ಮ ವಿಜಯಗಳನ್ನು ಆಚರಿಸಿ. ನಿರಂತರ ಅಭ್ಯಾಸ ಮತ್ತು ನಿರಂತರ ಬೆಳವಣಿಗೆಗೆ ಬದ್ಧತೆಯೊಂದಿಗೆ ಪ್ರತಿ ಹಂತವೂ ನಿಮ್ಮನ್ನು ನಿಮ್ಮ ಗುರಿಗಳಿಗೆ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಅಂತಿಮವಾಗಿ, ಯಾವಾಗಲೂ ಜಾಗರೂಕರಾಗಿರಿ. ಬದಲಾವಣೆಯು ಸ್ಥಿರವಾಗಿರುತ್ತದೆ ಮತ್ತು ಅಭ್ಯಾಸಗಳಿಗೆ ಮರುಮೌಲ್ಯಮಾಪನ ಅಗತ್ಯವಿದೆ. ಹಳೆಯ ವಿಧಾನಗಳು ಇನ್ನು ಮುಂದೆ ನಿಮ್ಮ ಮಾರ್ಗವನ್ನು ಪೂರೈಸದಿದ್ದರೆ ನಿಯಮಿತ ಚೆಕ್-ಇನ್ಗಳು ಬಹಿರಂಗಪಡಿಸುತ್ತವೆ. ಜೀವನದ ಚಲನಶೀಲ ಸ್ವಭಾವವನ್ನು ಅಳವಡಿಸಿಕೊಳ್ಳಿ ಮತ್ತು ಮುಂದೆ ಬರುವ ಯಾವುದಕ್ಕೂ ನೀವು ಸುಂದರವಾಗಿ ಹೊಂದಿಕೊಳ್ಳಬಹುದು. ಆದ್ದರಿಂದ, ಬ್ರಿಟಿಷ್ ಸೈಕ್ಲಿಂಗ್ ತಂಡದ ರೋಮಾಂಚಕಾರಿ ಪ್ರಯಾಣವು ವಿನಮ್ರ ಆರಂಭಗಳು, ಸಣ್ಣ ವಿಜಯಗಳು ಮತ್ತು ಸ್ಮಾರಕ ರೂಪಾಂತರಗಳ ಕಥೆಯಾಗಿದೆ. ಪ್ರತಿಯೊಬ್ಬ ಸೈಕ್ಲಿಸ್ಟ್ಗಳು ತಮ್ಮ ಶಿಸ್ತಿನಲ್ಲಿ ಕೇವಲ ಚಾಂಪಿಯನ್ ಆಗದೆ ಪರಿಶ್ರಮದ ನಿಜವಾದ ಸಾಕಾರ ಮತ್ತು ಕ್ರಮೇಣ ಸುಧಾರಣೆಯ ಮಾಂತ್ರಿಕರಾದರು. ಬೈಸಿಕಲ್ ಕ್ರೀಡೆಯ ಸರಳ ವಸ್ತುವಾಗಿ ಪ್ರಾರಂಭವಾಯಿತು, ಆದರೂ ಅದು ಬೆಳವಣಿಗೆ, ನಿರ್ಣಯ ಮತ್ತು ಸಮುದಾಯದ ಲಾಂಛನವಾಯಿತು. ಉತ್ತಮ ಅಭ್ಯಾಸಗಳ ಅನ್ವೇಷಣೆಯು ಅಂತಿಮವಾಗಿ ಉತ್ತಮ ಸ್ವಯಂ ಅನ್ವೇಷಣೆಯಾಗಿದೆ. ಬೈಕ್ನಲ್ಲಿ, ಜಿಮ್ನಲ್ಲಿ ಅಥವಾ ಯಾವುದೇ ದೈನಂದಿನ ಸವಾಲಿನ ಮೂಲಕ ಪ್ರಯಾಣವು ನಿಜವಾಗಿಯೂ ನಮ್ಮನ್ನು ರೂಪಿಸುತ್ತದೆ. ಆ ಪಾಠಗಳು ನಿಮಗೆ ಸ್ಫೂರ್ತಿ ನೀಡಲಿ. ಒಂದು ಸಮಯದಲ್ಲಿ ಒಂದು ಸಣ್ಣ ನಿರ್ಧಾರವನ್ನು ಗಮನಾರ್ಹವಾದ ರೂಪಾಂತರಗಳ ಕಡೆಗೆ ನಿಮಗೆ ಮಾರ್ಗದರ್ಶನ ನೀಡುತ್ತವೆ.